ಅಲ್ಲ ಏನೂ ಇಲ್ಲ. ಹೌದು, ಒಪ್ಕೊಳ್ತೀರಾ ಅವ್ರನ್ನ? ಅಲ್ಲ ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಅವ್ರ ದಾಖಲೆ ಮುರಿದದ್ದಲ್ಲ ಅಂತ ಹೇಳಿ ಕೆಲವೇ ದಾಖಲೆಯಲ್ಲಿ ಇದೆ. ದೇವರಾಜ್ ಅರಸ್ಗಿಂತ ಹೆಚ್ಚು ಸಮಯಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಅದ್ ನನ್ನ ದಾಖಲೆ ಅಂತ ಅವ್ರು ಹೇಳಿದ್ದಾರೆ. ಅದು ಯಾರಿಗೂ ದಾಖಲೆ ಅಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಹೌದು, ಆದ್ರೆ ದೇವರಾಜ್ ಅರಸು ಸಿದ್ದರಾಮಯ್ಯನ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ದೇವರಾಜ್ ಅರಸರು ಬಡವರ ಕಲ್ಯಾಣ ಯೋಜನೆ ಮಾಡುವ ಸಂದರ್ಭದಲ್ಲಿ ಭೂ ಸುಧಾರಣೆ ಕ್ರಾಂತಿಕಾರಿಯಾಗಿ ಜಾರಿಗೆ ತಂದಿರುವಂತದ್ದು, ಮರ ಹೊಲುವ ಪದ್ಧತಿಯನ್ನ ನಿಲ್ಲಿಸಿರುವಂತದ್ದು, ಹಾಸ್ಟೆಲ್ಗಳ ನಿರ್ಮಾಣ ಮಾಡಿ ಬಡವರ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿರುವುದು, ಇವೆಲ್ಲವೂ ದೇವರಾಜ್ ಅರಸರ ಹಾಕಿರುವಂತ ಯೋಜನೆಗಳು ಅನುಷ್ಠಾನಗಳು. ಇವತ್ತು ಬಡವರ ಮಕ್ಕಳಿಗೆ ಹಾಸ್ಟೆಲ್ ಇಲ್ಲ. 60,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲದೆ ಮಕ್ಕಳು ಒಂದ್ ರೀತಿಯಲ್ಲಿ ನಿಮ್ಮ ಪಿಜಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇ ಅದನ್ನ ತಂದಿದ್ದೇನೆ. ಭೂ ಸುಧಾರಣಾ ಕಾಯ್ದೆಯಲ್ಲಿ ದೇವರಾಜ ಅರಸರು ಭೂಮಿಯನ್ನು ಹಂತ ಇದ್ದಾರೆ. ಆದ್ರೆ ಯುವ ಸ್ಥಿತಿಯಲ್ಲಿ ಭೂಮಿ ತಮ್ಮದೇ ಅಂತ ಹೇಳುವಂತ ವಾತಾವರಣಗಳು ನಿರ್ಮಾಣ ಆಗಿದೆ. ಹಾಗಾಗಿ ದೇವರಾಜ ಅರಸರಿಗೆ ಯಾರಾದ್ರೂ ಹೊಲಿಸ್ಕೊಂಡ್ರೆ, ಸಿದ್ದರಾಮಯ್ಯ ಅಂತಲ್ಲ, ನಾವ್ಯಾರು ಯಾವುದೇ ರಾಜಕಾರಣಿ ದೇವರಾಜ ಅರಸರಿಗೆ ಸಮಗಟ್ಟುವಂತ ರಾಜಕಾರಣಿಯಾಗಿ ಪ್ರತ್ಯೇಕ ದಿನಗಳಲ್ಲಿ ನನ್ನ ಕಣ್ಣಿಗೆ ಗೋಚರಿಸ್ತಿಲ್ಲ. ಯಾರಾದ್ರೂ ನಾನೇ ದೇವರಾಜ ಅರಸು ಅಂದ್ರೆ ನನ್ನ ಆಕ್ಷೇಪ ಇಲ್ಲ. ಧನ್ಯವಾದ. ಮುಂದೇನು ಅಂತ ನಂಗೆ ಗೊತ್ತಿಲ್ಲ ಅಂತ ಕೂಡ ಅದೀಗ ಸಿಎಂ ನನಗೆ ಮುಂದೇನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುದು, ಡಿ.ಕೆ.ಶಿ ಅವರು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಹೇಳುದು, ಎರಡರ ಬಗ್ಗೆ ನಮ್ಮ ವಾದ ಇಲ್ಲ. ಚರ್ಚೆ ಇರುವುದು ರಾಜ್ಯದ ಆಡಳಿತ ಸ್ಥಗಿತಾಗಿ ಹೋಗಿದೆ. ಕಾನೂನು ಸುವ್ಯವಸ್ಥೆ ಕಂಗೆಟ್ಟು ಹೋಗಿರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಶಾಸಕರ ಗನ್ಮೇನ್ಗಳೇ ಅವರ ಯಾವ್ದೋ ಕಾರ್ಯಕರ್ತರಿಗೆ ಗುಂಡಾಕುವಂತ ಪರಿಸ್ಥಿತಿಗಳಿದೆ. ಆಡಳಿತಾತ್ಮಕವಾದ ಗೊಂದಲ ದಿವಸಕ್ಕೆ ಜಾಸ್ತಿ ಆಗ್ತಿದೆ. ಈ ಬಡವರ ಕಲ್ಯಾಣ ಯೋಜನೆಗಳು ಸ್ಥಗಿತ ಆಗ್ತಿದೆ. ಅವರ ಗ್ಯಾರಂಟಿಗಳಲ್ಲಿ ಅವರೇ ಲೋಪ ಆಗಿದೆ ಅನ್ನೋದು ಅವರೇ ಒಪ್ಪಿಕೊಂಡಿದ್ದಾರೆ. ರಸ್ತೆಗಳು ಸೇತುವೆಗಳು ರಿಪೇರಿ ಕಾಣದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಆಡಳಿತ ಸ್ಥಗಿತ ಆಗುವುದಕ್ಕೂ ಮತ್ತು ಅಧಿಕಾರ ಹಂಚಿಕೆ ವ್ಯವಸ್ಥೆಗೂ ಎಲ್ಲ ಒಂದ್ ಕಡೆ ಸಂಪರ್ಕ ಇದೆ ಅಂತ ಅನ್ಸುವಂತ ವಾತಾವರಣ ನಿರ್ಮಾಣ ಆದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಹೇಳ್ತೇನೆ, ನಿಮ್ಮ ವಾದವನ್ನು ನೀವು ತೀರ್ಮಾನ ಮಾಡಿಕೊಳ್ಳಿ. ಈ ಸಾಮಾನ್ಯ ಜನರಿಗೆ ನಿಮ್ ಸಮಸ್ಯೆಯನ್ನು ತಂದು ಹಾಕಬೇಡಿ ಅನ್ನೋದು ನನ್ನ ವಾದ.